performances or his unique style, he always knows how to keep your Okay, so ಜಾಸ್ತಿ ಟೈಮ್ ವೇಟ್ ಮಾಡೋದು ಬೇಡ. We will now hand over the mic to sir to say a few words. ಎಲ್ಲ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಈ ಬಿಗ್ ಬಾಸ್ ಮುಗಿದ್ಮೇಲೆ ಇಷ್ಟು ದೊಡ್ಡ ಕಾಲೇಜಿಗೆ ಬಂದಿರೋದು ಇದೆ ಫಸ್ಟ್ ಟೈಮ್. ಅದೇ ಗಾಬರಿ ಆಗೋಯ್ತು ಸ್ಟಾರ್ಟಿಂಗು. ಹೊರಗಡೆಯಿಂದ ಕಾಲೇಜ್ ನೋಡಿದಕ್ಕೆ ಗಾಬರಿ ಆಗ್ಬಿಡ್ತು. ಯಪ್ಪ ಇಷ್ಟು ದೊಡ್ಡ ಕಾಲೇಜ್ ಎಲ್ಲ ಇಂಗ್ಲೀಷ್ ಮೀಡಿಯಂ ಓದೋರು ಬಂದಿರ್ತಾರೆ. ನಾನೇ ಕೈಯಪ್ಪ ಇಂಗ್ಲೀಷ್ ಹೇಳ್ಬಿಟ್ಟು ನಾನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಂತ. ನಿಮ್ಮ ನೋಡ್ರೆ ಗಾಬರಿ ಆಯ್ತಾ? ನಾನು ಎಷ್ಟೆಷ್ಟೋ ಸ್ಟೇಜ್ ಹತ್ಬಿಟ್ಟವನಿ, ಇಲ್ಲಿಗೆ ಬಂದ್ಮೇಲೆ ಫಸ್ಟ್ ಟೈಮ್ ಗಾಬರಿ ಆಯ್ತದ ನೋಡ್ರಿ. ಸಖತ್ತು ಖುಷಿ. ಒಂದು ನಿಮಿಷ ಇರೋ ಮಾತಾಡ್ಬಿಡ್ತೀನಿ ಆಯ್ತು. ನಾನು ಸೆಕೆಂಡ್ ಇಯರ್ ಅಷ್ಟೇ ಓದೋದು. ನಾನು ಗೌರ್ಮೆಂಟ್ ಕಾಲೇಜ್ ಓದು. ಕಾಲೇಜ್ ಓದ್ಬೇಕಾದ್ರೆ ಇಂಥ ಕಾಲೇಜಲ್ಲಿ ಓದೋರು ಹೆಂಗಿರ್ತದೆ ಅಂತ ಅನ್ಸೋದು. ಇವಾಗ ಆ ಕಾಲೇಜಿಗೆ ಎಷ್ಟಾಗಿ ಬಂದ್ರೆ ಸಖತ್ ಖುಷಿಯಾಗೈತೆ. ಅದು ಯಾವತ್ತೂ ಮರೆಯೋದಿಲ್ಲ. ಅದೇ ಮುಂಚೆ ಎಲ್ಲ ಚೀಪಾಗಿ ನೋಡ್ತಿದ್ರೆ ಇವಾಗ ಚೀಪ್ ಎಷ್ಟಾಗಿ ನೋಡ್ತಾರೆ. ಅವಾಗಿಂದ ಒಂದು 4 ಜನ ಇಲ್ಲಿ ನಿಂತ್ಕೊಂಡು ಸೌಂಡ್ ಮಾಡ್ತಾವ್ರೆ. ಅಲ್ಲಿ ಬರೋಕ್ಕೂ ಬಿಟ್ಟಿಲ್ಲ, ಹೋಗೋಕ್ಕೂ ಬಿಟ್ಟರೆ ಇಲ್ಲಿ ಹೋಗುತ್ತಿಲ್ಲ. ಕಣ್ಣು ಮೇಡಮ್ ಬನ್ನಿ, ನೀವೇ ಸೈಡ್ಗೆ ಹೋಗ್ಬಿಟ್ರಿ. ನನಗೆ ದೂರ ನೋಡ್ಬಿಟ್ಟು ಗಾಬರಿ ಹೋಗ್ಬಿಡ್ತು. ಏನು ನಾನು ರಿಸೆಪ್ಷನ್ಗೆ ಏನಾರ ಬಂದ್ಬಿಟ್ಟಿದ್ದೀನಿ, ಇಲ್ಲ ಕಾಲೇಜ್ ಪೈಸಲ್ಲಿ ಬಂದಿದ್ದೀರಾ ಅಂತ. ನಾವು ಕನ್ನಡದವ್ರಿ ಸರ್. ಮೈಸೂರು ರಾಜ್ಯದಿಂದ ಕರ್ನಾಟಕ ರಾಜ್ಯ ಅಂತ ಆಗೋವರೆಗೂ ಕೂಡ ನಮ್ಮ ಮೈಸೂರು ರೇಷ್ಮೆ ನಾವು ಬಿಡೋರಲ್ಲ. ನಾನು ಅದೇ ಹೇಳ್ತಾ ಇಲ್ಲ ಅಣ್ಣ. ನಾನು ನಾರ್ಮಲ್ ಆಗಿ ರಿಸೆಪ್ಷನ್ಗೆ ಹೋದಾಗ ಈ ಥರ ಕಾಸ್ಟ್ಯೂಮ್ ನೋಡ್ತೀನಲ್ಲ, ಏನಿದು ಯಾವ ಕಾಲೇಜ್ ಪ್ರೋಗ್ರಾಮ್ ಬಂದ್ರೆ ರಿಸೆಪ್ಷನ್ಗೆ ಬಂದ್ಬಿಡ್ತೀನಿ ಗೊತ್ತಾಯ್ತಿಲ್ಲ. ಅಣ್ಣ ಏನಣ್ಣ ಬರೀ ನಮ್ಮ ಬಗ್ಗೆ ಆದ್ರೂ ಸಖತ್ ಬಗ್ಗೆ ಹೊಸ ಹೇಳ್ಬೇಕು. ಮೇಡಮ್ ಬಿಡಿ, ಇವರು ರಿಯಲ್ ಎಸ್ಟೇಟ್ ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ ಗೊತ್ತಾ? ಇಲ್ಲ, ಆದ್ರೂ ನಾನು ಒಂದೇಳಣ್ಣ ಸಖತ್ತಾಗಿ ಕಾಣಿಸ್ತಾ ಇದ್ರಣ್ಣ. ಮೇಡಮ್ ನೀವು ಸೂಪರ್ ಆಗಿ ಕಾಣಿಸ್ತಾ ಇದ್ರಣ್ಣ. ತುಂಬ ಹೃದಯದ ಧನ್ಯವಾದಗಳು ಕಣಣ್ಣ. ಥ್ಯಾಂಕ್ಸ್ ಅಣ್ಣ. ನೀವು ನಿಜವಲ್ಲೂ ಆ್ಯಂಕರ್ ಆಗ್ಬೋದು, ಸತ್ಯವಲ್ಲ. ಹೇಳೋದು ನಿಮ್ಗೆ ಆ್ಯಂಕರ್ ಆಗ್ಬೇಕಾದ್ರೆ ಇಷ್ಟ ತಾನೆ? ಹೌದು, ಅದಕ್ಕೆ ತಾನೆ ಆ್ಯಂಕರಿಂಗ್ ಮಾಡ್ತಾ ಇರೋದು. ಹೌದು, ಪಕ್ಕ ಆ್ಯಂಕರ್ ಆಯ್ತಪ್ಪ ನಾನು. ಆಶೀರ್ವಾದ. ಸೊ ನಿಮ್ಮ ಫೇಮಸ್ ಪ್ರಾಪರ್ಟಿ ಡೈಲಾಗ್ಗೋಸ್ಕರ ಎಲ್ಲರೂ ತುಂಬಾ ವೇಟ್ ಮಾಡ್ತಿದ್ದಾರೆ. ಅಲ್ಲ